ನಮಸ್ತೆ. ಹೀಗೊಂದು ಜಿಜ್ಞಾಸೆ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಹುಟ್ಟುತ್ತಿರಬಹುದು. ಆದರೆ ಪ್ರಾಜ್ಞರ ಮನಸ್ಸಿನಲ್ಲೂ ಮಾತ್ರ ಹುಟ್ಟುತ್ತಾನೆ ಇರ್ತದೆ. ಏನು ಅಂದರೆ, ಕಗ್ಗಲ್ಲನ್ನು ಕಡೆದು ಮೂರ್ತಿ ಮಾಡಿ ಅದನ್ನು ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆ ಆಗೋವರೆಗಿನ ಶ್ರಮಿಕನ ಶ್ರಮ ದೊಡ್ಡದೋ ಅಥವಾ ಶ್ರಮಿಕನ ಪ್ರತಿಭೆ ದೊಡ್ಡದೋ ಅಥವಾ ಶ್ರಮಿಕನೇ ಶ್ರೇಷ್ಠನೋ, ನಂತರ ಪ್ರತಿಷ್ಠಾಪನೆಗೊಂಡಂಥ ಮೂರ್ತಿಯನ್ನು ದಿವ್ಯವಾಗಿ ಭವ್ಯವಾಗಿ ಕಾಣಿಸೋ ಹಾಗೆ ಅಲಂಕಾರ ಮಾಡ್ತಾನಲ್ಲ, ಆ ಅರ್ಚಕನ ಶ್ರಮ ದೊಡ್ಡದೋ, ಅವನ ಜಾಣ್ಮೆ ದೊಡ್ಡದೋ, ಅವನ ಹಿರಿಮೆ ದೊಡ್ಡದೋ, ಅವನೇ ದೊಡ್ಡವನು ಅನ್ನೋ ಒಂದು ಜಿಜ್ಞಾಸೆ. ಹಾಗೆಯೇ ಮೂಗು ಕೊಟ್ಟ ದೇವರು ದೊಡ್ಡವನೋ, ಮೂಗುತಿ ಮಾಡಿದ ಅಕ್ಕಸಾಲಿಗ ದೊಡ್ಡವನೋ, ಮೂಗು ಶ್ರೇಷ್ಠನೋ ಮೂಗುತಿ ಶ್ರೇಷ್ಠನೋ ಅನ್ನೋ ಒಂದು ಮಾತು ನಿದರ್ಶನ. ಹಾಗೆಯೇ ಹೊಸದಾಗಿ ಹಚ್ಚ ಹಸಿರಾಗಿ ನಿತ್ಯ ನೂತನವಾಗಿ ನವೋನ್ಮೇಷ ಶಾಲಿನಿಯಾಗಿ ನಿತ್ಯವೂ ಕಂಗೊಳಿಸುವ ಹಚ್ಚ ಹಸಿರಿನ ಪ್ರಕೃತಿ ಶ್ರೇಷ್ಠವೋ, ಇಂಥ ಸೌಂದರ್ಯ ನಿಧಿಗೆ ಆಸರೆಯ ನಿತ್ತ ಭೂಮಿ ಶ್ರೇಷ್ಠವೋ ಅನ್ನೋ ಇನ್ನೊಂದು ಜಿಜ್ಞಾಸೆ. ಹಾಗೆ ಪಿಂಡ ಪ್ರದಾನ ಮಾಡಿದವನು ಶ್ರೇಷ್ಠನೋ, ಆ ಪಿಂಡವನ್ನು ಗರ್ಭದಲ್ಲಿರಿಸಿ ಭ್ರೂಣ ಮಾಡಿ ಅದಕ್ಕೆ ಜೀವ ಕಳೆ ಬರೋ ತನಕ 9 ತಿಂಗಳು ಹೊತ್ತು ಹೆತ್ತು ಭೂಮಿಗೆ ತರುವ ತಾಯಿ ಶ್ರೇಷ್ಠಳು. ಇಂಥ ಜಿಜ್ಞಾಸೆಗಳು ಹುಟ್ಕೊಂಡಾಗ ಯಾರು ಶ್ರೇಷ್ಠ ಯಾರು ಕನಿಷ್ಠ, ಇಲ್ಲಿ ಕನಿಷ್ಠ ಯಾರೂ ಆಗಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲವೂ ಶ್ರೇಷ್ಠನೇ. ಸಮತೂಕದ ಸಮತೋಲಿತ ದೃಷ್ಟಿಕೋನದೊಳಗೆ ಇವುಗಳನ್ನು ಸ್ವೀಕಾರ ಮಾಡಲೇಬೇಕು. ಯಾಕಂದರೆ ಎಲ್ಲವೂ ಮಾಡಿದ್ದು ಇಲ್ಲಿ ದೈವ ನಿಯಮದೊಂದಿಗೆ ಮನುಷ್ಯನ ಪ್ರಯತ್ನ. ನಿಯಮ ದೈವದ್ದು, ಪ್ರಯತ್ನ ಮನುಷ್ಯನದು. ಆದ್ದರಿಂದ ಆ ಪ್ರಯತ್ನಕ್ಕೆ, ಆ ಶ್ರಮಕ್ಕೆ, ಆ ಘನ ವ್ಯಕ್ತಿತ್ವಕ್ಕೆ ನಾವು ಗೌರವಿಸಲೇಬೇಕು, ಬೆಲೆ ಕೊಡಲೇಬೇಕು, ಪ್ರೋತ್ಸಾಹಿಸಲೇಬೇಕು. ಅವರವರ ಅಸ್ತಿತ್ವ ಅವರವರಿಗೆ ದೊಡ್ಡದೇ, ಘನವಾದದ್ದೇ. ಯಾರೂ ಇಲ್ಲಿ ಯಾವ ಕೆಲಸವು ಕೀಳು ಮೇಲು ಏನೂ ಇಲ್ಲಲ್ಲ. ಎಲ್ಲರೂ ಅವರವರಿಗೆ ತೋಚಿದ ಅವರವರ ಅನುಭವಕ್ಕೆ, ಅವರವರ ಜ್ಞಾನಕ್ಕೆ, ಅವರವರ ಮನಸ್ಥಿತಿಗೆ, ಅವರವರ ಪರಿಸ್ಥಿತಿಗೆ ತಕ್ಕಂತೆಯೇ ಎಲ್ಲವನ್ನು ಆಯ್ಕೆ ಮಾಡಿಕೊಂಡು ಅದನ್ನು ಸಾಧನೆ ಮಾಡಿರ್ತಾರೆ. ಪ್ರತಿಯೊಬ್ಬನ ಸಾಧನೆಗೂ ಶ್ರಮ ಇದೆ, ಪ್ರಯತ್ನ ಇದೆ. ಅವನ ಒಳಗಿನ ಜಾಣ್ಮೆ, ಪ್ರತಿಭೆ, ಜ್ಞಾನ ಎಲ್ಲವೂ ತುಂಬಿನೇ ಅದು ಆಗಿರ್ತದೆ. ಹಾಗಾಗಿ ಪ್ರತಿಯೊಬ್ಬರ ಸಾಧನೆಯೂ ಶ್ರೇಷ್ಠ ಅಂತಲೇ ಹೇಳಬೇಕು. ನಮ್ಮ ಹಾಗೆಯೇ ಇರುವಂಥ ಮನುಷ್ಯರೊಳಗೇ ಇಷ್ಟೊಂದು ನಮೂನಿ ವೆರೈಟಿಗಳು, ವೈವಿಧ್ಯಗಳು, ಭಿನ್ನತೆಗಳು ಇರುವಾಗ ನಾವು ಮನುಷ್ಯ ಆಕಾರಗಳಾಗಿ ನಮ್ಮಂತನೇ ಇರುವಂಥ ಮನುಷ್ಯ ಆಕಾರಗಳನ್ನೇ ನಾವು ಗೌರವಿಸದೆ ಹೋದಾಗ ಇಲ್ಲಿ ಅಸಮತೋಲನ ಉಂಟಾಗ್ತದೆ. ಹೈರಾರ್ಕಿ, ಸಂಘರ್ಷ, ಘರ್ಷಣೆ ಶುರುವಾಗಿ ಭೂಮಿ ಮೇಲೆ ಇಲ್ಲ ಸಲ್ಲದ ಏನಿದು ಅಶಾಂತಿಯ ಬೀಡಾಗ್ಬಿಡ್ತದೆ ಭೂಮಿ. ಅಲ್ಲಿ ಆನಂದ, ಸಂತೋಷ ಯಾವುದನ್ನು ಕಂಡುಕೊಳ್ಳೋಕ್ಕಾಗಲ್ಲ. ಹಾಗಾಗಿ ಪರಸ್ಪರ ಗೌರವ, ಬೆಲೆ, ಸಹಾಯ, ಸಹಕಾರ, ಸೇವೆ, ಪ್ರೀತಿ, ನಂಬಿಕೆ, ವಿಶ್ವಾಸ ಇವುಗಳ ತಳಹದಿ ಮೇಲೆ ನಾವು ಜೀವನವನ್ನು ಕಟ್ಟಿಕೊಂಡ್ರೆ ಸಂತೋಷವಾಗಿ, ಆನಂದವಾಗಿ ಮುಂದೆ ಸಾಗ್ಬೋದು. ಕೆಲವೊಂದು ಸರ್ತಿ ನಮ್ಮ ದುರಾದೃಷ್ಟಕ್ಕೆ ಇವು ಯಾವೂ ನಮಗೆ ಸಿಕ್ಕಿಲ್ಲ, ಮನುಷ್ಯರ ಸಂಘ ನಮಗೆ ಸಂತೋಷ ಕೊಟ್ಟಿಲ್ಲ, ನೋವುಗಳನ್ನೇ ಕೊಟ್ಟಿದೆ, ಸಂಕಟಕ್ಕೆ ದೂಡಿದೆ. ನಮ್ಮ ಹಿಂದೆ ಚೂರಿ ಹಾಕೋರೆ ನಮ್ಮ ಜೊತೆ ಬರ್ತಾರೆ, ನಮ್ಮ ಬದುಕನ್ನು ಹಾಳು ಮಾಡೋರೆ ನಮ್ಮ ಜೀವನಕ್ಕೆ ಬರ್ತಾರೆ, ಮೋಸಗಾರರೇ ಇದ್ದಾರೆ ಎಲ್ಲರೂ ಅನ್ನೋವಂಥ ಸ್ಥಿತಿಗೆ ನಾವೇನಾದರೂ ತಲುಪಿದ್ರೆ ನಾವೇನು ಮಾಡಬೇಕು? ಆಯ್ಕೆಗಳಿವೆ ಜೀವನದೊಳಗೆ. ಸಿಗದೇ ಇರುವ ಮನುಷ್ಯರ ಸಂಘಕ್ಕೋಸ್ಕರ ಹಪಹಪಿಸಿ ಪ್ರಲಾಪಿಸಿ ಜೀವನ ವ್ಯರ್ಥವಾಗಿ ಆ ಕಣ್ಣೀರಲ್ಲೇ ಕಳೆಯೋದಕ್ಕೆ ಏನು ಅರ್ಥ ಇಲ್ಲ. ಆವಾಗ ನಮ್ಮ ಆಯ್ಕೆ ಯಾವುದಾಗಬೇಕು? ಉತ್ತಮ ಹವ್ಯಾಸಗಳು, ಬಹಳ ಉತ್ತಮವಾದ ಹವ್ಯಾಸಗಳು ನಮ್ಮ ಉತ್ತಮ ಸಂಗಾತಿಗಳಾಗ್ತವೆ, ನಮ್ಮನ್ನು ಬದುಕಿಸ್ತವೆ. ಅವುಗಳಿಂದ ನಮಗೆ ನೋವಿಲ್ಲ, ಸಂಕಟ ಇಲ್ಲ, ಮೋಸ ಹೋಗೋ ಪ್ರಮೇಯ ಬರಲ್ಲ.
ಅವು ನಮ್ಮ ಆಯ್ಕೆಗಳಾಗಬೇಕು. ಆವಾಗ ನಾವು ಸಂತೋಷವಾಗಿ ಬದುಕ್ಬೋದು, ಆನಂದವನ್ನು ಕಂಡ್ಕೋಬೋದು. ಜೀವನದ ಪ್ರಧಾನ ಗುರಿಯೇ ಆನಂದ ಹೊಂದೋದು, ಆತ್ಮೋನ್ನತಿ ಹೊಂದೋದು. ಯಾವುದರಿಂದ ನಮಗದು ಸಿಗ್ತದ ಅವುಗಳ ಆಯ್ಕೆ ನಮ್ಮದಾಗಬೇಕು. ಸಂಗೀತ, ಸಾಹಿತ್ಯ, ಬರವಣಿಗೆ, ಪ್ರವಾಸ, ಈ 108 ನಮೂನೆ ಅದಾವ ಒಳ್ಳೊಳ್ಳೆ ಹವ್ಯಾಸಗಳು. ಆದರೆ ಒಂದು ಗಮನಿಸಬೇಕು, ಆ ಹವ್ಯಾಸಗಳಿಂದ ನಮಗೆ ಆನಂದ ಸಿಗೋದು ಎಷ್ಟು ಮುಖ್ಯನೋ, ಬೇರೆಯವರಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳೋದು ಕೂಡ ಅಷ್ಟೇ ಮುಖ್ಯ. ನಮ್ಮ ಆನಂದಕ್ಕೋಸ್ಕರ ಇನ್ನೊಬ್ಬರಿಗೆ ಕಿರಿಕಿರಿ ಮಾಡೋದು, ಬೇಜಾರು ಮಾಡೋದು, ಸಂಕಟ ಕೊಡೋದು, ನೋವು ಕೊಡೋದು ಆಗಬಾರ್ದು. ನಮ್ಮ ಹವ್ಯಾಸಗಳು ನಮಗೆ ತೃಪ್ತಿ ಕೊಡಬೇಕೇ ವಿನಃ ಬೇರೆಯವರಿಗೂ ತೃಪ್ತಿ ಕೊಟ್ಟರೆ, ಸಂತೋಷ ಕೊಟ್ಟರೆ ಬಹಳ ಒಳ್ಳೆಯದು. ಕೊಡಲ್ಲ ಅಂತಂದರೆ ಹಾಗಾಗದೇ ಇರುವಂತೆ ನೋಡಿಕೊಳ್ಳೋದು ನಮ್ಮ ಜವಾಬ್ದಾರಿ. ಸಂತೋಷವನ್ನು ನಾವು ಅನುಭವಿಸ್ಬೇಕು, ಬೇರೆಯವರಿಗೂ ಕೊಡಬೇಕು. ಅದು ಮನುಷ್ಯ ಧರ್ಮ. ಎಲ್ಲರಿಗೂ ಕೊಡೋಕ್ಕೆ ಸಾಧ್ಯ ಆಗಲ್ಲ. ಒಂದೊಂದು ಸತಿ ಸಂತೋಷ ಮೌನವಾಗಿ ಆದರೂ ಇದ್ಬಿಡ್ಬೇಕು, ಸಂಕಟ ಮಾತ್ರ ಕೊಡಬಾರ್ದು. ಅದು ಮನುಷ್ಯ ಧರ್ಮ ಅನ್ನಿಸ್ಕೊಳ್ಳಲ್ಲ. ಸಾಧ್ಯವಾದರೆ ಸಂತೋಷ ಕೊಡೋದು, ಬೇಡ ಅಂದರೆ ಮೌನವಾಗಿರೋದು. ಸಂಕಟ ಹುಟ್ಟು ಹಾಕಿ ಬೇರೆಯವರ ಮನಸ್ಸಿಗೆ ಸಂತಾಪ ತಂದು ನೋವು ಕೊಟ್ಟು ಯಾವ ಸಾಧನೆಯೂ ಆಗಲ್ಲ ಬಹುಶಃ. ಪ್ರತಿಯೊಬ್ಬರ ಸಾಧನೆಯ ಹಿಂದೆ ಒಬ್ಬೊಬ್ಬರ ಕೈ ಇದ್ದೇ ಇರಬೇಕು. ಅದು ಹೆಣ್ಣಿನ ಹಿಂದೆ ಗಂಡು, ಗಂಡಿನ ಹಿಂದೆ ಹೆಣ್ಣು ಇದ್ದಾಗಲೇ ಸಾಧನೆಗಳಾಗ್ತವೆ, ಯಶಸ್ಸುಗಳು ಸಿಗ್ತವೆ. ಅದು 100ಕ್ಕೆ 100ರಷ್ಟು ಸತ್ಯ. ಒಬ್ಬರಾದರೂ ಪ್ರೋತ್ಸಾಹ ಕೊಡೋರು, ಬೆಂಬಲ ಕೊಡೋರು, ಹುರಿದುಂಬಿಸೋರು, ಮುನ್ನಡೆಸ್ಕೊಂಡು ಹೋಗೋಕ್ಕೆ ಒಂದು ಕೈ ಬೇಕಾಗ್ತದೆ ಮನುಷ್ಯನಿಗೆ. ಯಾವುದು ಇಲ್ಲ ಅಂದಾಗ ಯಾವ ವ್ಯಕ್ತಿನೂ ಒಂಟಿಯಾಗಿ ಏನನ್ನೂ ಸಾಧನೆ ಮಾಡಿಲ್ಲ ಇನ್ನೂವರೆಗೂ ಕೂಡ. ಅದಕ್ಕೋಸ್ಕರ ಸಾಧನೆಯ ಹಾದಿಯಲ್ಲಿ ಹೋಗೋರನ್ನು ಬೆಂಬಲಿಸೋಣ, ಪ್ರೋತ್ಸಾಹಿಸೋಣ. ನಮ್ಮಿಂದ ಏನೂ ಸಾಧ್ಯ ಇಲ್ಲಪ್ಪ ಅಂತಂದ್ರೆ ಮೌನವಾಗಿ ಹಾರೈಸಿ ಶುಭ ಕೋರಬೇಕು. ಅದು ಮನುಷ್ಯ ಧರ್ಮ ಅಷ್ಟೇ ನಮಗಿದ್ದು. ಅದಕ್ಕೆ ಇಲ್ಲಿ ಎಲ್ಲರ ಶ್ರಮವನ್ನು, ಎಲ್ಲರ ಪ್ರಯತ್ನವನ್ನು, ಎಲ್ಲರ ವ್ಯಕ್ತಿತ್ವವನ್ನು ಗೌರವಿಸುವಂಥ ಹೃದಯ ವೈಶಾಲ್ಯತೆ ನಮ್ಮಲ್ಲಿರಬೇಕೇ ವಿನಃ ಯಾರು ಶ್ರೇಷ್ಠರು, ಯಾರು ಕನಿಷ್ಠರು ಅನ್ನೋ ಜಿಜ್ಞಾಸೆಗೆ ತೊಡಗಿ ಮನುಷ್ಯರನ್ನೇ ನಾವು ಕೀಳಾಗಿ ಮೇಲಾಗಿ ನೋಡೋದು ಸರಿ ಅಲ್ಲ ಅನ್ನೋ ವಿಷಯದೊಂದಿಗೆ ಧನ್ಯವಾದ.